ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ಬಾಲಕ ವಾಸಿಸುತ್ತಿದ್ದ. ಅವನ ಕುಟುಂಬ ತುಂಬಾ ಬಡತನದಿಂದ ಕೂಡಿತ್ತು. ಅವನ ತಂದೆ ಕೂಲಿ ಕೆಲಸ ಮಾಡುತ್ತಿದ್ದರು. ಆದರೂ ರಮೇಶ್ ದೊಡ್ಡ ಕನಸು ಕಂಡಿದ್ದ, ಒಬ್ಬ ವಿಜ್ಞಾನಿಯಾಗಬೇಕು ಎಂದು. ಹಳ್ಳಿಯಲ್ಲಿ ಸರಿಯಾದ ಶಾಲೆಯ ಸೌಲಭ್ಯ ಇರಲಿಲ್ಲ. ಪುಸ್ತಕಗಳು ಕಡಿಮೆ, ವಿದ್ಯುತ್ ಕೂಡ ಸರಿಯಾಗಿ ಇರಲಿಲ್ಲ. ಆದರೂ ರಮೇಶ್ ರಾತ್ರಿ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ. ಕೆಲವೊಮ್ಮೆ ಊಟವಿಲ್ಲದೆ ಓದಿದ ದಿನಗಳೂ ಇದ್ದವು. ಸ್ನೇಹಿತರು, ನೀನು ವಿಜ್ಞಾನಿಯಾಗಲು ಸಾಧ್ಯವೇ ಎಂದು ಹಾಸ್ಯ ಮಾಡುತ್ತಿದ್ದರು. ಆದರೆ ರಮೇಶ್ ತನ್ನ ಕನಸನ್ನು ಬಿಡಲಿಲ್ಲ. ಒಂದು ದಿನ ಅವನ ಗುರುಗಳು ಅವನ ಪರಿಶ್ರಮವನ್ನು ಗಮನಿಸಿದರು. ಅವರು ರಮೇಶ್ಗೆ ಹೆಚ್ಚಿನ ಪುಸ್ತಕಗಳನ್ನು ನೀಡಿದರು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಸಿದರು. ರಮೇಶ್ ಶ್ರಮ, ಸಹನೆ ಮತ್ತು ಆತ್ಮವಿಶ್ವಾಸದಿಂದ ಓದಿದ. ಕೊನೆಗೆ ಅವನು ದೊಡ್ಡ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ. ನಗರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಅವಕಾಶ ಸಿಕ್ಕಿತು. ಹಲವು ವರ್ಷಗಳ ಪರಿಶ್ರಮದ ನಂತರ ರಮೇಶ್ ಒಬ್ಬ ಪ್ರಸಿದ್ಧ ವಿಜ್ಞಾನಿಯಾಗಿ ದೇಶಕ್ಕೆ ಸೇವೆ ಸಲ್ಲಿಸಿದ. ಒಮ್ಮೆ ಅವನನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಅಲ್ಲಿ ಅವನು ಹೇಳಿದ ಮಾತು ಎಲ್ಲರಿಗೂ ಪ್ರೇರಣೆ ನೀಡಿತು. ನಮ್ಮ ಪರಿಸ್ಥಿತಿ ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಮ್ಮ ಪರಿಶ್ರಮ ಮತ್ತು ದೃಢನಿಶ್ಚಯವೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಕಥೆಯ ಸಾರಾಂಶ: ಕನಸು ಕಂಡರೆ ಸಾಕಲ್ಲ, ಅದಕ್ಕಾಗಿ ಶ್ರಮವೂ ಬೇಕು. ಅಡೆತಡೆಗಳು ಯಶಸ್ಸಿಗೆ ದಾರಿ ತೋರಿಸುವ ಗುರುಗಳು. ಆತ್ಮವಿಶ್ವಾಸ ಇದ್ದರೆ ಏನನ್ನಾದರೂ ಸಾಧಿಸಬಹುದು. ನೀವು ಕೂಡ ನಿಮ್ಮ ಕನಸನ್ನು ನಂಬಿ ದಿನವೂ ಸ್ವಲ್ಪ ಶ್ರಮಿಸಿ. ಒಂದು ದಿನ ನೀವು ಕೂಡ ಯಶಸ್ವಿಯಾಗುತ್ತೀರಿ. ದೇಶಕ್ಕೆ ಮಾದರಿಯಾಗುತ್ತೀರಿ. ಧನ್ಯವಾದಗಳು ನಿಮಗೆ.